ನಮಸ್ತೆ. ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿ ಸರ್. ಬನ್ನಿ ನಮ್ಮ 2ನೇ ಚಾಪ್ಟರ್ನ ಓದ್ತಾ ಇದೀವಿ. ಈ ಚಾಪ್ಟರ್ ಇಂದ ನಾನು ಬಿಡ್ಸಿ ಓದ್ಬೇಕಾಗತ್ತೆ. ಯಾಕಂದ್ರೆ ಫಸ್ಟ್ ಚಾಪ್ಟರ್ ಓವರ್ ಆಲ್ ಎಲ್ಲ ಒಂದೇ ಕಾನ್ಸೆಪ್ಟ್ ಇದ್ದಿದ್ರಿಂದ ನಾನು ಅಂದ್ರೆ ಒಂದು ಸ್ಟೋರಿ ತರ ಇದ್ದಿದ್ರಿಂದ ನಾನು ಅದನ್ನ ಒಟ್ಟಿಗೆ ಹೇಳ್ಬಿಟ್ಟೆ. ಅದು ಜಾಸ್ತಿ ಟೈಮ್ ಆಗಿರಬಹುದು. ಬಟ್ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಏನು ಈ ಚಾಪ್ಟರ್ ಹೆಸರು? ನಿಮ್ಮ ಬೇಕು ಬೇಡಗಳ ಕುರಿತು ಮೊದಲು ನಿರ್ಧರಿಸಿ. ನಮ್ಗೇನ್ ಬೇಕು ಏನ್ ಬೇಡ ಅನ್ನೋದನ್ನ ಫಸ್ಟು ನೀವು ನಿರ್ಧಾರ ಮಾಡಿ. ಅರ್ಧ ಜೀವನ ನಮ್ಗೇನ್ ಬೇಡ ನಮ್ಗೇನ್ ಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ಕಳ್ಕೊಂಡ್ಬಿಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಶಸ್ಸಿಗೆ ಮೂಲತಃ ಎರಡೇ ಸೂತ್ರಗಳು. ನಿಮಗೆ ನಿರ್ದಿಷ್ಟವಾಗಿ ಏನು ಬೇಕಾಗಿದೆ ಎಂಬುದನ್ನು ನಿರ್ಧರಿಸುವುದು ಹಾಗೂ ಆ ಕುರಿತು ವ್ಯವಸ್ಥಿತವಾಗಿ ಕಾರ್ಯಪ್ರವೃತ್ತಿಯಾಗುವುದು. HL ಹಂಟ್ ಅವರು ಹೇಳಿರುವಂತದ್ದು. ನೋಡಿ, ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ 2 ವಿಚಾರ ನಮ್ಗೆ ಕ್ಲಾರಿಟಿ ಇರ್ಬೇಕಂತೆ. ಮೊದಲನೇದು ನಮ್ಗೆ ಏನ್ ಬೇಕು, ಎರಡನೇದು ನಾವೇನ್ ಬೇಕು ಅಂತ ಅನ್ಕೊಂಡಿದೀವಿ ಅದಕ್ಕೆ ಒಂದು ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡ್ಬೇಕು. ಅದ್ರ ಮೇಲೆ ಬರೀ ಕೆಲಸ ಅಲ್ಲ, ಸಿಸ್ಟಮೆಟಿಕ್ ಆಗಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ಬೇಕು. ಯಶಸ್ಸು ಗ್ಯಾರಂಟಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ನೀವು ಟೈಲರಿಂಗ್ ಅಲ್ಲಿ ಏನೋ ಸಾಧನೆ ಮಾಡ್ಬೇಕು ಅನ್ಕೊಳ್ಳಿ, ಡಿಸೈನಿಂಗ್ ಅಲ್ಲಿ ಮಾಡ್ಬೇಕು ಅನ್ಕೊಳ್ಳಿ, ಮೇಕಪ್ ಆರ್ಟಿಸ್ಟ್ ಆಗ್ಬೇಕು ಅನ್ಕೊಳ್ಳಿ, ಡ್ರೈವರ್ ಆಗ್ಬೇಕು ಅನ್ಕೊಳ್ಳಿ, ಟ್ರಾವೆಲ್ಸ್ ಇಡ್ಬೇಕು ಅನ್ಕೊಳ್ಳಿ, ಬಿಸ್ನೆಸ್ ಮಾಡ್ಬೇಕು ಅನ್ಕೊಳ್ಳಿ, ನಿಮ್ ಜಾಬ್ ಪ್ರೊಫೆಷನ್ ಆಗ್ಬೇಕು ಅನ್ಕೊಳ್ಳಿ, ಯಾವ್ದಾದ್ರೂ ಓಕೆ. ಫಸ್ಟ್ ನೀವು ಡಿಸೈಡ್ ಮಾಡ್ಬೇಕು ನಿಮ್ ಲೈಫ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ, ಅಂದ್ರೆ ಯಾವ್ದು ನಿಮಗ್ ಬೇಕು ಅಂತ, ಯಶಸ್ಸನ್ನ ಪಡ್ಕೋಬೇಕು ಅಂದ್ರೆ ಅದ್ರ ಮೇಲೆ ನೀವು ಒಂದು ವ್ಯವಸ್ಥಿತ ಕಾರ್ಯನ ನೀವು ಮಾಡ್ತಾ ಬಂದ್ಬಿಟ್ರೆ ಗ್ಯಾರಂಟಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಆಳವಾಗಿದೆ, ನಾನು ಫುಲ್ ಹೇಳಕ್ಕಾಗಲ್ಲ. ಓಕೆ, ಈಗ ಸದ್ಯಕ್ಕೆ ಈ ಹಿಂದೆ ಅಧ್ಯಯನದಲ್ಲಿ ನಾವು ಚರ್ಚಿಸಿದಂತೆ ಬದುಕಿನ ಗುರಿ ಉದ್ದೇಶವನ್ನ ನಾವು ನೋಡಿದ್ವಿ. ಯಾಕೆ ನಾವು ಬದುಕಬೇಕು, ಒಂದು ಗುರಿ ಉದ್ದೇಶವನ್ನ ಯಾಕೆ ನಾವು ಇಟ್ಕೋಬೇಕು ಅಂತ ನೋಡಿದ್ವಿ. ಈಗ ಅದರ ಅನ್ವಯ ಪೂರಕ ಮಾರ್ಗೋಪಾಯಗಳನ್ನು ತರ್ಕಿಸಿ ಅವುಗಳಲ್ಲಿ ಸೂಕ್ತವಾದವುಗಳನ್ನ ಅಳವಡಿಸಿಕೊಳ್ಳುವುದು ಮೂಲತಃ ಎಲ್ಲರಿಗೂ ಸಾಧ್ಯವಾಗದ ಸಂಗತಿ ಎನಿಸಿದ್ದಲ್ಲಿ, ಓಕೆ, ಅದಕ್ಕೆ ಹೊರತಾಗಿ ನಮ್ಮ ಆಸಕ್ತಿ ಹಾಗೂ ಆದ್ಯತೆಗಳನ್ನು ಪರಿಶೀಲಿಸಿ ಇವುಗಳ ಹಿನ್ನೆಲೆಯಲ್ಲಿ ವೈಯಕ್ತಿಕ ಯಶಸ್ಸನ್ನು ಪಡೆಯಲು ನಾವು ನಮಗೇನ್ ಬೇಕು ಅಂತ ಈಗ ಯೋಚನೆ ಮಾಡ್ಬೇಕಾಗಿದೆ. ಹಾಗೂ ಯಾವುದು ಬೇಡ ಎಂಬುದನ್ನಾದರೂ ನಾವು ಅರಿತುಕೊಂಡಲ್ಲಿ ಅವುಗಳತ್ತ ನಿರ್ದಿಷ್ಟವಾಗಿ ಯೋಚಿಸಿ ಕಾರ್ಯಪ್ರವೃತ್ತರಾದಾಗ ವೈಯಕ್ತಿಕ ಯಶಸ್ಸು ನಮ್ಮದಾಗುತ್ತದೆ. ಜೊತೆಗೆ ಬೇಡವಾದ ಸಂಗತಿಗಳಿಂದ ವಿಮುಖರಾಗಿ ಬೇಕಾಗಿರುವ ಅಗತ್ಯ ವಿಷಯಗಳತ್ತ ಮಾತ್ರ ನಾವು ಫೋಕಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಬದುಕು ಯಾವಾಗ ಸರಳವಾಗುತ್ತೆ ಅಂದ್ರೆ ನಮಗೇನ್ ಬೇಕು ಅಂತ ನಮಗೆ ಫಸ್ಟ್ ತಿಳ್ಕೊಳ್ತೀವಿ, ಆಗ ನಮ್ಮ ಬದುಕು ಸರಳವಾಗತ್ತೆ. ಯಾಕಂದ್ರೆ ಬೇಡವಾಗಿರೋದನ್ ಬಗ್ಗೆನೇ ನಾವ್ ಯೋಚನೆ ಮಾಡ್ತಾ ಇರ್ತೀವಲ್ಲ, ಸೊ ಬದುಕು ತುಂಬಾ ಭಾರ ಅನ್ಸುತ್ತೆ. ಫಸ್ಟ್ ಅದಕ್ಕೆ ನಮ್ ಲೈಫ್ ಸಿಂಪಲ್ ಆಗ್ಬೇಕು ಅಂದ್ರೆ ನಮ್ಗೆ ಕ್ಲಾರಿಟಿ ಇರ್ಬೇಕು. ಅಮೆರಿಕದ ಖ್ಯಾತ ಲೇಖಕ ಬ್ರೈನ್ ಟ್ರೇಸಿ ಅವರ ಪ್ರಕಾರ ನಮಗೇನ್ ಬೇಕು ನಮಗೇನ್ ಬೇಡ ಎನ್ನುವುದನ್ನು ತಿಳಿಯುವುದೇ ವೈಯಕ್ತಿಕ ಯಶಸ್ಸು ಅಂತ ಹೇಳ್ತಾರೆ. ವೈಯಕ್ತಿಕ ಯಶಸ್ಸನ್ನ ಪಡ್ಕೋಬೇಕು ಅಂತ ಅಂದ್ರೆ ಪ್ರಾರಂಭದ ಹೆಜ್ಜೆನೆ ನಮ್ಗೇನ್ ಬೇಕು ಏನ್ ಬೇಡ ಅಂತ ತಿಳ್ಕೊಳ್ಳೋದು. ಯಾಕಂದ್ರೆ ನಮ್ಗೇನ್ ಬೇಕು ಹಾಗೂ ಬೇಡ ಎನ್ನುವುದನ್ನು ತಿಳಿಯುತ್ತಲೇ ಅವುಗಳನ್ನು ಸಾಕಾರಗೊಳಿಸಲು ಅಗತ್ಯವಾದ ಪ್ರಕ್ರಿಯೆಗಳನ್ನು ಯೋಚಿಸಲು ಹಾಗೂ ಯೋಜಿಸಲು ನಮ್ಮ ಮನಸ್ಸು ಕಾರ್ಯಪ್ರವೃತ್ತಿ ಆಗುತ್ತದೆ. ನಮಗೆ ಏನ್ ಬೇಕು ಏನ್ ಬೇಡ ಅಂತ ಯೋಚನೆ ಮಾಡುವಂತ ಸಮಯದಲ್ಲಿ ನಮ್ಮ ಮನಸ್ಸು ಅದು ಆಟೋಮೆಟಿಕ್ ಆಗಿ ನಮ್ಗೆ ಏನ್ ಬೇಕಾಗಿದೆ ಅದ್ರ ಬಗ್ಗೆ ಯೋಜನೆಯನ್ನ ಸ್ಟಾರ್ಟ್ ಮಾಡೋದಕ್ಕೆ ಆಲ್ರೆಡಿ ಮನ್ಸು ಸ್ಟಾರ್ಟ್ ಮಾಡ್ಬಿಟ್ಟಿರುತ್ತೆ. ಇದರಿಂದ ಬೇಡದಿರುವ ಕೆಲಸಗಳತ್ತ ನಮ್ಮ ಫೋಕಸ್ ಎನರ್ಜಿ ಶಿಫ್ಟ್ ಆಗೋದನ್ನ ಅಥವಾ ಚದುರೋಗೋದನ್ನ ನಾವು ಸ್ಟಾಪ್ ಮಾಡಿ ಏಕಾಗ್ರತೆ ಮತ್ತು ಶಕ್ತಿಗಳನ್ನ ಬೇಕಾಗಿರೋ ಕೆಲಸಗಳತ್ತ ಕೇಂದ್ರೀಕರಿಸಲು ನಮಗೆ ಹೆಲ್ಪ್ ಮಾಡುತ್ತೆ. ಯಾವಾಗ ನಮಗೇನ್ ಬೇಕು ಅದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ ಅವಾಗ ಯಶಸ್ಸು ಬೇಗ ಸಿಗುತ್ತೆ. ಈ ಯಶಸ್ಸು ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಮಹತ್ತರವಾದ ಪಾತ್ರನ ವಹಿಸುತ್ತೆ. ಇದು ಹೇಗೆ ಅಂದ್ರೆ ಯಶಸ್ಸಿನ ನಂತರ ಪರಿಣಾಮವಾದ ಆತ್ಮತೃಪ್ತಿ, ಹಣ ಹಾಗೂ ಖ್ಯಾತಿಯನ್ನು ಜೀವನ ಪೂರ್ತಿ ನಾವು ಜೀವನೋತ್ಸಾಹವನ್ನು ಇಮ್ಮಡಿಸುತ್ತದೆ. ಯಶಸ್ಸು ಅನ್ನೋದು ನಮಗೆ ಒಂದ್ ರೀತಿ ಆತ್ಮತೃಪ್ತಿಯನ್ನ ನೀಡ್ಬೇಕು, ಹಣ ಖ್ಯಾತಿ ಎಲ್ಲವನ್ನೂ ನೀಡ್ಬೇಕು. ಎಕ್ಸಾಂಪಲ್, ಅವಾಗ ಮಾತ್ರ ನಮ್ಗದು ಯಶಸ್ಸು. ಬರೀ ಹಣ ಸಿಕ್ಬಿಟ್ಟು ಖ್ಯಾತಿ ಸಿಕ್ಬಿಟ್ಟು ಆತ್ಮತೃಪ್ತಿ ಇಲ್ಲ ಅಂದ್ರೆ ಯಶಸ್ಸಲ್ಲ. ಸೊ ಹಾಗಾಗಿ ನಂಗೆ ಏನ್ ಬೇಕು ಅನ್ನೋ ಕ್ಲಾರಿಟಿ ಇರುತ್ತೆ, ಅವ್ರು ಮಾತ್ರನೇ ಆತ್ಮತೃಪ್ತಿ, ಹಣ, ಖ್ಯಾತಿ ಎಲ್ಲವನ್ನೂ ಪಡ್ಕೊಂಡು ಜೀವನನ ಉತ್ಸಾಹದಿಂದ ಅವರು ಅನುಭವಿಸ್ತಾರೆ. ಅದಕ್ಕೆ ಮೂಲವಾಗಿ ಬೇಕಾಗಿರೋದು ಮೇಲೆ ಹೇಳಿದಂತೆ ನಮಗೆ ಬೇಕಾಗಿರುವುದರ ಕುರಿತು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕು. ಬೇಡವಾಗಿರೋದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಸ್ಪಷ್ಟವಾಗಿ ನಿರ್ಧಾರ ತಗೋಬೇಕು.
ಖ್ಯಾತ ಮನಃಶಾಸ್ತ್ರಜ್ಞ ಹಾಗೂ ಮನೋ ಸಂಶೋಧಕರಾದ ಫ್ರಯಾಡ್ ಹಾಗೂ ಜೇಮ್ಸ್ ಅಲೆನ್ ಕೂಡ ನಮ್ಮ ವಿಚಾರಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನಾವ್ ಏನ್ ಯೋಚನೆ ಮಾಡ್ತೀವಿ ಅಥವಾ ನಮ್ಮ ವಿಚಾರಗಳೇನಿರುತ್ತೆ, ನಾವ್ ಯಾವ್ದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ, ಯಾವ ವಿಚಾರಗಳನ್ನ ನಾವು ಹೆಚ್ಚು ಆಸಕ್ತಿ ಹೊಂದುತ್ತಾ ಇರ್ತೀವಿ, ಅದೇ ನಮ್ಮ ಜೀವನನ ರೂಪಿಸತ್ತೆ. ಅಂದ್ರೆ ಸಂಸ್ಕೃತದಲ್ಲಿ ಯದ್ಭಾವಂ ತದ್ಭವತಿ ಅಂತ ಏನಿದೆ, ಕನ್ನಡದಲ್ಲೂ ಕೂಡ ಮನಸ್ಸಿನಂತೆ ಮಹದೇವ, ಮನಸ್ಸಿದ್ದರೆ ಮಾರ್ಗ ಎಂಬ ವಾಕ್ಯಗಳನ್ನ ನಾವು ಕೇಳಿದ್ದೀವಿ. ಹಾಗಾಗಿ ನಮ್ಗೇನ್ ಬೇಕು ಏನ್ ಬೇಡ ಎನ್ನುವುದು ನಾವು ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗಿದೆ. ಅದನ್ನ ಯೋಚನೆ ಮಾಡಿದಾಗ ಒಂದು ಸ್ಪಷ್ಟ ಚಿತ್ರ ನಮ್ಮಲ್ಲಿ ಮೂಡತ್ತೆ. ಈ ಚಿತ್ರಣವನ್ನ ಸಾಕಾರಗೊಳಿಸಲು ಮತ್ತೊಂದು ಹೊಸ ವಿಷಯವು ಇತ್ತೀಚೆಗೆ ಸಾಕಷ್ಟು ಚರ್ಚೆಯಲ್ಲಿದೆ. ಈ ಸಿದ್ಧಾಂತದ ಅನ್ವಯ ನಾವು ಬಯಸಿದ ಎಲ್ಲ ಆಸೆಗಳನ್ನು ಆ ವಿಶ್ವಾತ್ಮಕ ಶಕ್ತಿಯೇ ಕೊಡತ್ತೆ ಅಂತ ಇತ್ತೀಚೆಗೆ ನಮ್ಗೆ ಒಂದು ಟ್ರೆಂಡ್ ಆಗಿದೆ. ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಬಂದಿದೆ. ಆ ಅವೇರ್ನೆಸ್ ಯಾವುದು ಅಂದ್ರೆ ಯೂನಿವರ್ಸ್ನ ಕಾಸ್ಮಿಕ್ ಎನರ್ಜಿ, ಯೂನಿವರ್ಸ್ ಅಥವಾ ಕಾಸ್ಮಿಕ್ ಎನರ್ಜಿ ಪೂರೈಸುತ್ತೆ. ನೀವ್ ಯಾವಾಗ ನಿಮಗೇನ್ ಬೇಕು ಅಂತ ಯೋಚನೆ ಮಾಡ್ತೀರಾ, ಅದ್ರ ಬಗ್ಗೆನೇ ವಿಚಾರಗಳನ್ನ ಮಾಡ್ತೀರಾ, ಅದ್ರ ಬಗ್ಗೆನೇ ಮಾತಾಡ್ತೀರಾ, ಅಂತ ಸ್ನೇಹನೇ ನೀವು ಮಾಡ್ತೀರಾ, ಅದ್ರ ಬಗ್ಗೆನೇ ಓದ್ತೀರಾ, ಅದ್ರ ಬಗ್ಗೆನೇ ತಿಳ್ಕೊಳ್ತೀರಾ, ಅದ್ರ ಬಗ್ಗೆನೇ ಯಾವಾಗ್ಲೂ ನೀವು ಮುಳುಗಿರ್ತೀರಾ. ನಿಮ್ಗೇನ್ ಬೇಕು ಅಂತ ಎಕ್ಸಾಕ್ಟ್ಲಿ ಕ್ಲಾರಿಟಿ ತಗೊಂಡು ಸುಮ್ಮನೆ ಯೋಚನೆ ಮಾಡಿದ್ರೆ ಆಗಲ್ಲ. ಸ್ಪಷ್ಟವಾಗಿ ತಿಳ್ಕೊಂಡು ನೀವು ಅದ್ರ ಮೇಲೆ ಫೋಕಸ್ ಮಾಡಿದ್ದೆ ಆದ್ರೆ ಇಡೀ ವಿಶ್ವ ನಿಮ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಇತ್ತೀಚೆಗಂತೂ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಇದನ್ನ ರೋಂಡಾ ಬ್ರೈನ್ ಅವರ ಆಕರ್ಷಣೆಯ ನಿಯಮ, ಲಾ ಆಫ್ ಅಟ್ರಾಕ್ಷನ್ ಸೀಕ್ರೆಟ್ ನಾವು ನೋಡಿರ್ಬೋದು ಕುರಿತಂತೆ ಸಾಕಷ್ಟು ವಿಸ್ತಾರವಾಗಿ ತಮ್ಮ ಲೋಕ ವಿಖ್ಯಾತ ಕೃತಿಯಾದ ದಿ ಸೀಕ್ರೆಟ್ ಎಂಬ ತಮ್ಮ ಕೃತಿಯಲ್ಲಿ ವಿವರಿಸಿದ್ದಾರೆ. ಈ ಸಿದ್ಧಾಂತವು ಈ ಕೆಳಗಿನ ಪ್ರಕ್ರಿಯೆಗಳನ್ನ ಒಳಗೊಂಡಿದೆ. ಅಂದ್ರೆ ನಮಗೇನ್ ಬೇಕು ಬೇಡ ಅಂತ ನೋಡ್ಕೊಂಡು, ನಮಗೇನ್ ಬೇಕು ಅಂತ ನಾವು ಸರಿಯಾಗಿ ನಿರ್ಧಾರ ಮಾಡಿಕೊಂಡು, ಅದು ನನಗೆ ಯಾಕೆ ಬೇಕು ಅಂತ ನಾವು ಕ್ಲಾರಿಟಿ ತಗೊಂಡು, ಅದೇ ನನ್ನ ಬದುಕು, ಇದೇ ನನ್ನ ಉದ್ದೇಶ ಅಂತ ನಾವು ಯಾವಾಗ ಅರ್ಥಕೊಳ್ತೀವಿ, ಅದ್ರ ಬಗ್ಗೆನೇ ನಾವು ಯೋಚನೆ ಮಾಡ್ತೀವಿ, ಅವಾಗ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ. ಸುಮ್ಮನೆ ನಾವು ಅನ್ಕೊಂಡಿದ್ದಾಗಲ್ಲ, ಕ್ಲಾರಿಟಿಯಿಂದ ಅನ್ಕೋಬೇಕು. ಅಂಡ್ ಯಾವಾಗ ಅನ್ಕೊಬೇಕು, ಎಷ್ಟು ಸಲ ಅನ್ಕೊಬೇಕು, ಅದ್ರಲ್ಲೇ ಮುಳುಗಿರ್ಬೇಕು. ಓಕೆ, ಆಗ ನಮಗೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಹೇಳಿದ್ದಾರೆ. ಅದ್ರಲ್ಲಿ ಹೇಳಿರೋ ಅಂತ ಒಂದು 5 ಪಾಯಿಂಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನಮ್ಮ ಬೇಡಿಕೆ ಅಥವಾ ಬಯಕೆಗಳ ಸ್ಪಷ್ಟ ನಿರ್ಧಾರ, ನಮಗೇನ್ ಬೇಕು ಅನ್ನೋದೇನಿದೆ ಅಥವಾ ನಮ್ ಕನ್ಸೇನಿದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು, ಡೌಟೇ ಇರಬಾರ್ದು. ನಂಗದ್ ಬೇಕೇ ಬೇಕು ಅಷ್ಟೇ, ಬೇರೆ ಏನು ಕನ್ಫ್ಯೂಷನ್ಸ್ ಇರಬಾರ್ದು. ಇದು ಮೊದಲನೇ ಸ್ಟೆಪ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ. ಎರಡನೇದು, ಅವುಗಳ ಕುರಿತು ನಾವು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ಗಳನ್ನ ಯಾವಾಗ್ಲೂ ಹೇಳ್ಕೊಳ್ತಾ ಇರಬೇಕು. ಅದನ್ನ ಅಫರ್ಮೇಷನ್ ಅಂತ ಕರೀತಾರೆ. ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂದ್ರೆ, ನೀವು ಅನ್ಕೊಂಡಿರೋ ಕೆಲಸನ ಮ್ಯಾನಿಫೆಸ್ಟ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಫಸ್ಟ್ ಸ್ಟೆಪ್ಪು, ನೀವು ಏನನ್ನ ಕನ್ಸ್ ಕಾಣ್ತಾ ಇದ್ದೀರಾ ಅದು ನಿಮ್ಗೆ ಕ್ಲಾರಿಟಿ ಇರಬೇಕು. ಎರಡನೇದು, ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗಳನ್ನ ಹಾಕೊಂಡು ನಾವು ಅದನ್ನೇ ಹೇಳ್ತಾನೇ ಇರಬೇಕು, ಅಫರ್ಮೇಷನ್ಸ್ ಮಾಡ್ಕೋಬೇಕು. ಮೂರನೇದು, ನಾವು ಯಾವ ತರ ಬದುಕಬೇಕು ಅನ್ಕೊಂಡಿದೀವಿ ಅದನ್ನ ನಾವು ವಿಜುವಲೈಸ್ ಮಾಡಬೇಕು. ಅಂದ್ರೆ ಚಿತ್ರಣವಾಗಿ ನೋಡ್ಬೇಕು, ಕಲ್ಪನೆ ಮಾಡ್ಕೋಬೇಕು, ಹಿಂಗಾಗಿದೆ ಹಿಂಗಾಗ್ತಾ ಇದೆ ಅಂತ ಕಲ್ಪನೆ ಮಾಡ್ಕೊಬೇಕು. ಅದಾದ ಮೇಲೆ ಆ ಬಯಕೆಗಳನ್ನ ಈಡೇರಿಸ್ಕೋಬೇಕು ಅಂತ ಹೇಳಿ, ಅದು ನನಗೆ ಈಡೇರಿದೆ, ಅದು ನನಗೆ ಈಡೇರಿದೆ ಅಂತ ಅದನ್ನ ಮ್ಯಾನಿಫೆಸ್ಟ್ ಮಾಡಬೇಕು, ಈಡೇರಿಸ್ಕೊಳ್ಬೇಕು. ಅದಾದ ಮೇಲೆ ಇದು ನನಗೆ ಆಲ್ರೆಡಿ ಆಗಿದೆ, ನಾನು ಅದರಲ್ಲಿ ಜೀವಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗ್ಸ್ ಇಂದ ಗ್ರಾಟಿಟ್ಯೂಡ್ನ ಹೇಳಬೇಕು. ಈ 5 ಸ್ಟೆಪ್ಪನ್ನ ಹಂತ ಹಂತವಾಗಿ ಯಾರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಅವ್ರು ಮಾತ್ರನೇ ಅವ್ರು ಅನ್ಕೊಂಡಿರುವಂಥದ್ದನ್ನ 100% ಸಾಧಿಸೋಕೆ ಸಾಧ್ಯ. ತುಂಬಾ ಜನ ಪ್ರಶ್ನೆ ಕೇಳ್ತಿರ್ತಾರೆ, ನಾವು ಅನ್ಕೊಂಡಿದ್ದೆಲ್ಲ ಆಗತ್ತಾ, ಲಾ ಆಫ್ ಅಟ್ರಾಕ್ಷನ್ ನಿಜಾನಾ, ವರ್ಕ್ ಆಗತ್ತಾ ಅಂತ ಕೇಳ್ತಾರೆ. ಯಾರು ಈ ತರ ಕೇಳ್ತಾ ಇದ್ದೀರಾ, ಈ 5 ಹಂತದಲ್ಲಿ ಟ್ರೈ ಮಾಡಿ, ಆಯ್ತಾ? ಮೊದಲನೇದು, ನೀವ್ ಏನ್ ಬೇಕನ್ಕೊಂಡಿದ್ದೀರಾ ನಿಮ್ ಲೈಫಲ್ಲಿ ಅದು ನಿಮ್ಗೆ ಕ್ಲಿಯರ್ ಆಗಿರ್ಲಿ, ಕ್ಲಾರಿಟಿ ಇರಲಿ, ಕನ್ಫ್ಯೂಷನ್ಸ್ ಬೇಡ. ಯಾರಿಂದನೋ ಇನ್ಫ್ಲೂಯೆನ್ಸ್ ಆಗಿರೋದಾ, ಯಾರಿಂದನೋ ಮೋಟಿವೇಶನ್ ಆಗ್ತಾ ಇರೋದಾ, ಮೋಟಿವೇಟ್ ಆಗಿರೋದಾ ಚೆಕ್ ಮಾಡಿ. ನಿಮ್ಮ ಸೋಲ್ ಲೆವೆಲ್ ಇಂದ, ನಿಮ್ಮ ಒಳಗಡೆಯಿಂದ ನಿಮ್ಗದು ಬೇಕು ಅನ್ನೋ ಕ್ಲಾರಿಟಿ ಇರಬೇಕು, ಮೊದಲನೇದು. ಎರಡನೇದು, ಆ ಕ್ಲಾರಿಟಿಗೆ ನೀವು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಗಳನ್ನ ಹಾಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ನನ್ನ ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಮಾಡ್ಕೊಳಕ್ ಈಸಿ ಆಗುತ್ತೆ. ಈಗ ನಾನು
ಇಡೀ ನಮ್ಮ ಕರ್ನಾಟಕದ ಪ್ರತಿ ಹಳ್ಳಿಯಲ್ಲೂ ಕೂಡ ಮೆಡಿಟೇಷನ್ ಮಾಡಿಸ್ಬೇಕು, ಯೋಗ ಪರಿಚಯ ಮಾಡಬೇಕು. ಇದು ನನ್ನ ಸ್ಪಷ್ಟವಾದ ನಿಲುವು. ಓಕೆ, ಇದು ನನ್ನ ಕಂಪ್ಲೀಟ್ ನನ್ನ ಡ್ರೀಮ್. ಇದು ನಾನು ಸೆಟ್ ಮಾಡ್ಬಿಟ್ಟಿದ್ದೀನಿ. ಎಲ್ಲಾ ಕಡೆ ಮೆಡಿಟೇಷನ್ ಮಾಡಬೇಕು ಮತ್ತೆ ಯೋಗ ಮಾಡಬೇಕು. ಬೆಳಗ್ಗೆ 5 ಗಂಟೆಗೆ ಎಲ್ಲ ಹಳ್ಳಿಲೂ ಕೂಡ ಇದೊಂದು ಪದ್ಧತಿ ಆಗ್ಬೇಕು. ಆ ತರ ಒಂದು ಸಂಸ್ಕಾರನ ನಾವು ರೂಢಿಸ್ಕೋಬೇಕು ಅಂತ ನನ್ನ ಕನ್ಸು. ನನಗೆ ಕ್ಲಿಯರ್ ಇದೆ, ಸ್ಪಷ್ಟತೆ ಇದೆ. ಜನ ಬಂದು ಹಂಗೆಲ್ಲ ಆಗಲ್ಲ, ನೀವ್ ಅನ್ಕೊಂಡಂಗೆಲ್ಲ ಹಳ್ಳಿಗಳು ಬದಲಾಗಲ್ಲ, ಕಷ್ಟ, ಜನಗಳು ಒಪ್ಪಲ್ಲ ಅಂತ ಯಾರು ಏನಾದ್ರೂ ಹೇಳಿ, ನಾನ್ ಕ್ಲಿಯರ್ ಇದೀನಿ ನನ್ನ ಡ್ರೀಮ್ ಅಲ್ಲಿ ಅಷ್ಟೇ, ಬೇರೆದ್ ನಂಗೆ ಬೇಕಿಲ್ಲ. ಓಕೆ, ಎರಡನೇ, ನಾನು ಡೈಲಿ ಏನ್ ಮಾಡ್ತಾ ಇದ್ದೀನಿ ಅಫರ್ಮೇಷನ್ಸು. ನಮ್ಮ ಇಡೀ ಹಳ್ಳಿಯಲ್ಲೂ ಕೂಡ ಜನಗಳು ಬೆಳಗ್ಗೆ 5 ಗಂಟೆಗೆ ಎದ್ದು ಧ್ಯಾನ ಯೋಗ ಮಾಡ್ತಾ ಇದ್ದಾರೆ. ಪ್ರತಿ ಹಳ್ಳಿಯಲ್ಲಿರುವಂತಹ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ್ವರೆಗೂ ಕೂಡ ಜ್ಞಾನವನ್ನ ಪಡ್ಕೊಳ್ತಾ ಇದ್ದಾರೆ. ಈ ತರ ಒಳ್ಳೊಳ್ಳೆ ಸ್ಟೇಟ್ಮೆಂಟ್ಸ್ ಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಅದನ್ನ ಎವ್ರಿ ಮಾರ್ನಿಂಗ್ ಎವ್ರಿ ನೈಟ್ ಆ ಸ್ಟೇಟ್ಮೆಂಟ್ಸ್ ಗಳನ್ನ ಹೇಳ್ಕೊಳ್ತೀನಿ. ಅದಾದ್ಮೇಲೆ ನಾನು ಬೆಳಗ್ಗೆ ಅಂಡ್ ನೈಟು ಕಣ್ ಮುಚ್ಕೊಂಡು ಎಲ್ಲ ಹಳ್ಳಿಲೂ ಎದ್ದು ಮೆಡಿಟೇಷನ್ ಮಾಡೋ ತರ, ಅವರು ಯೋಗ ಮಾಡೋ ತರ, ನನ್ಗೆ ಈ ಕಣ್ ಮುಚ್ಚಿದ್ರು ಕಾಣುತ್ತೆ ಪಿಕ್ಚರ್, ಅಷ್ಟು ಡೈಲಿ ವಿಜುವಲೈಸ್ ಮಾಡ್ತೀನಿ. ಅದಾದ್ಮೇಲೆ ಅದಾಗಿದೆ ಎಲ್ಲಾ ಕಡೆ ನಡೀತಾ ಇದೆ ಅಂತ, ಅದನ್ನ ಈಡೇರ್ತಾ ಇದೆ ಅದ್ ನನ್ಗೆ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ. ಅದಾದ್ಮೇಲೆ ಥ್ಯಾಂಕ್ ಯು ಭಗವಂತ, ಈ ನನ್ನ ಕನ್ಸನ್ನ ನೀನ್ ನನ್ಸ್ ಮಾಡಿರೋದಕ್ಕೆ ಅಂತ ಆಲ್ರೆಡಿ ಆಗಿದೆ ಅನ್ನೋ ಭಾವನೆಯಲ್ಲಿ ಗ್ರಾಟಿಟ್ಯೂಡ್ ಹೇಳ್ತೀನಿ. ಇದು ಹೇಗೆ ಮ್ಯಾಜಿಕ್ ಆಗ್ತದೆ ಅಂದ್ರೆ, ಆಲ್ರೆಡಿ ತುಂಬಾ ಕಡೆ ನಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋರು ಅವ್ರವ್ರ ಮನೆಗಳಲ್ಲಿ ಮೆಡಿಟೇಷನ್ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಖುಷಿ ಏನಂದ್ರೆ ಹಳ್ಳಿಯಲ್ಲೂ ಇವಾಗ ಯೋಗ ಕೇಂದ್ರಗಳು ಓಪನ್ ಆಗ್ತಾ ಇದೆ. ಇತ್ತೀಚೆಗೆ ನಾನು ಒಂದು 3-4 ಯೋಗ ಕೇಂದ್ರಗಳಿಗೆ ವಿಸಿಟ್ ಮಾಡಿದೆ ಹಳ್ಳಿಗಳಲ್ಲಿ. ಸೊ ಪ್ರೌಡ್ ಫೀಲ್ ಆಯ್ತು. ನಾನು ಹೋಗಿ ಒಂದು ಪ್ಲೇಸ್ಗೆ ಹೋಗಿ ನಾನು ವಿಶ್ ಮಾಡಿ ಬಂದೆ. ಲೈಕ್ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಇಡೀ ಹಳ್ಳಿಲಿರೋರ್ಗೆಲ್ಲ ಯೋಗ ಹೇಳ್ಕೊಡಿ ಅಂತ ಅವ್ರಿಗೆ ವಿಶ್ ಮಾಡಿ ಬಂದೆ. ಯಾರೋ ಗೊತ್ತಿಲ್ಲ, ಬಟ್ ಮಾಡ್ತಾ ಇದಾರಲ್ವಾ, ಅಂದ್ರೆ ನೀವು ಅನ್ಕೊಂಡಿರೋದು ಆಗ್ತಾ ಇದೆ. ಓಕೆ, ಕ್ಲಿಯರ್. ನೀವ್ ಈ ತರ ಇರ್ಬೇಕು ನಮ್ ಸುತ್ತ ಜನ ಅಂತ ನೀವ್ ಅನ್ಕೊಳ್ತಾ ಇದ್ದೀರಾ. ಆಗತ್ತೆ ಅಷ್ಟೇ. ಯಾವಾಗ ಆಗುತ್ತೆ, ಎಷ್ಟೊತ್ತಿಗಾಗುತ್ತೆ, ನಾವ್ ಇದ್ದಾಗ್ಲೇ ಆಗುತ್ತಾ, ಹೋದ್ಮೇಲೆ ಆಗುತ್ತಾ? ಇದೆಲ್ಲ ಬೇಡ, ಆಗ್ಬೇಕು ಅಷ್ಟೇ. ಸೊ ಈ ಕ್ಲಾರಿಟಿ ನಮ್ಗೆ ಇರಬೇಕು, ಅದು ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡುತ್ತೆ. ಇನ್ನು ಈ ಸಿದ್ಧಾಂತವು ನಮ್ಮ ಸುಪ್ತ ಮನಸ್ಸನ್ನು ಜಾಗೃತಗೊಳಿಸುವ ವಿಧಾನವನ್ನು ಖ್ಯಾತ ಮನೋವಿಜ್ಞಾನಿ ಹಾಗೂ ಲೇಖಕರಾದ ಜೋಸೆಫ್ ಮರ್ಫಿ ಹಾಗೂ ಜೋ ಡೆಸ್ಪೆಂಜಾ ಹಾಗೂ ಡೇವಿಡ್ ರಾಗಿನ್ಸ್ ರವರು ವಿಸ್ತರಿಸುತ್ತಾ, ಈ ಸುಪ್ತ ಮನಸ್ಸು ಅತ್ಯಂತ ಬಲಶಾಲಿಯಾಗಿದ್ದು, ಆದರೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ. ನಮ್ಮ ಸಬ್ ಕಾನ್ಶಿಯಸ್ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ತರ ಇರುತ್ತೆ. ನಾವು ಈ ಮೇಲಿನ ಕ್ರಿಯೆಗಳಿಂದ, ಈ ಮೇಲ್ಗಡೆ 5 ಪಾಯಿಂಟ್ಸ್ ಏನ್ ಹೇಳಿದ್ವಿ ಅದ್ರ ಮೂಲಕ ಸ್ಪಷ್ಟ ಮಾಹಿತಿಯನ್ನ ನಾವು ತಗೊಂಡು ಕ್ರಿಯಾಶೀಲರಾಗಿ ಜಾಗೃತಿಗೊಂಡು ಇದನ್ನ ಮನೋಭೂಮಿಕೆಯನ್ನು ಸಿದ್ಧಪಡಿಸಿ ವ್ಯಕ್ತಿಯನ್ನು ಹಾಗೂ ಅದಕ್ಕೆ ತಕ್ಕಂತೆ ಸನ್ನಿವೇಶಗಳನ್ನು ಸೂಕ್ತವಾಗಿ ಬಳಸಿ ಪ್ರೇರೇಪಿಸಿ ಪೂರಕವಾಗಿ ಕಾರ್ಯನ, ಅಂದ್ರೆ ಈ 5 ಪಾಯಿಂಟ್ಸ್ ನ ಇಟ್ಕೊಂಡು ನಾವ್ ಯಾವಾಗ ಪದೇ ಇದನ್ನ ಮಾಡ್ತೀವಿ, ಅವಾಗ ಅದು ಕ್ರಮಬದ್ಧವಾಗಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿ ಸಬ್ ಕಾನ್ಶಿಯಸ್ಗೆ ಸ್ಟೋರ್ ಆಗತ್ತೆ. ಒಂದಿನ ಡ್ರೈವಿಂಗ್ ಮಾಡಿದ ತಕ್ಷಣ ನಮ್ಗೆ ಡ್ರೈವಿಂಗ್ ಈಸಿಯಾಗಿ ಬರುತ್ತಾ? ಇಲ್ಲ. ಸ್ವಿಮ್ಮಿಂಗ್ 1 ಡೇ ಹೋದ ತಕ್ಷಣ ನಮಗ್ ಬರುತ್ತಾ? ಇಲ್ಲ. ನಾವು ಕಲಿಬೇಕಾದ್ರೂ ಕೂಡ 1-2 ತಿಂಗಳು ಕಲ್ತಿರ್ತೀವಿ, ಆದ್ರೂ ಕೂಡ ನಾವು ಸ್ಟೇರಿಂಗ್ ಇಟ್ಕೊಂಡಿರ್ತೀವಿ. ಗೇರ್ ಹಾಕ್ಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ಗೇರ್ ನೋಡ್ಕೊಂಡು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಂತ ಮೂವ್ ಮಾಡ್ತಾ ಇರ್ತೀವಿ. ಓಕೆ, ಮಾಡ್ತಾ ಸಬ್ ಕಾನ್ಶಿಯಸ್ ಸ್ಟೋರ್ ಆದ್ಮೇಲೆ ಸ್ಟೇರಿಂಗ್ ಒಂದ್ ಕೈಯಲ್ಲಿರುತ್ತೆ, ಗೇರ್ ಅದ್ರ ಪಾಡಿಗೆ ಚೇಂಜ್ ಆಗುತ್ತೆ, ಕಾಲು ಕ್ಲಚ್ ಮೇಲೆ ಯಾವಾಗ ಗೇರ್ ಚೇಂಜ್ ಮಾಡ್ಬೇಕು ಅವಾಗ ಕ್ಲಚ್ ಚೇಂಜ್ ಮಾಡ್ಕೊಂಡು ಟಕ ಮಾಡ್ತಾ ಇರುತ್ತೆ. ಹಂಪ್ಸ್ ಬಂದ ತಕ್ಷಣ ತಾನಾಗೇ ಗೇರ್ ಚೇಂಜ್ ಮಾಡುತ್ತೆ, ಸೆಕೆಂಡ್ ಗೇರ್ ಥರ್ಡ್ ಗೇರ್ ಅಂತ ತಾನಾಗೆ ಮಾಡುತ್ತೆ. ಅಂದ್ರೆ ಕೈ ಕಾಲು ಎಲ್ಲ ವರ್ಕ್ ಮಾಡ್ತಿರುತ್ತೆ. ಮಾಡಿಸ್ತಾ ಇರೋದು ಸಬ್ ಕಾನ್ಶಿಯಸ್. ಸೊ ಸಬ್ ಕಾನ್ಶಿಯಸ್ ನಮ್ಗೆ ಫೀಡ್ ಆದ್ಮೇಲೆ, ಸಬ್ ಕಾನ್ಶಿಯಸ್ಗೆ ಕ್ಲಾರಿಟಿ ಕೊಟ್ಟ ಮೇಲೆ, ಬೂದಿ ಮುಚ್ಚಿದ ಕೆಂಡದ ತರ ಸಬ್ ಕಾನ್ಶಿಯಸ್ ಉಫ್ ಮಾಡಿ ಆ ಬೂದಿನೆಲ್ಲ ಹೊರಿಸಿದಾಗ ಕೆಂಡ ಓಪನ್ ಆಗುತ್ತೆ. ಆ ಕೆಂಡಾಗೆ ನಾವು ಮತ್ತೆ ಫೋಕಸ್ ಮಾಡಿದಾಗ ಬೆಂಕಿ ಹತ್ಕೊಳತ್ತಲ್ವಾ, ಹಾಗೇನೆ ನಮ್ಮ ಸಬ್ ಕಾನ್ಶಿಯಸ್ ಆಕ್ಟಿವೇಟ್ ಆಗುತ್ತೆ. ನಾವು ಪದೇ ಈ 5 ಸ್ಟೆಪ್ಸ್. ಮೊದಲನೇದು ಕ್ಲಾರಿಟಿ, ಎರಡನೇದು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಫರ್ಮೇಷನ್, ಮೂರನೇದು ಅದನ್ನ ನಾವು ವಿಜುವಲೈಸ್ ಮಾಡಬೇಕು, ಕಲ್ಪನೆ ಮಾಡ್ಕೊಬೇಕು, 4ನೇದು ಮ್ಯಾನಿಫೆಸ್ಟ್ ಮಾಡಬೇಕು ಆಗಿದೆ ಅಂತ, 5ನೇದು ಗ್ರಾಟಿಟ್ಯೂಡ್ ಹೇಳ್ಬೇಕು. ಈ 5 ಸ್ಟೆಪ್ಸ್ ಇಂದ ನೀವು ನಿಮ್ಮ ಕನಸನ್ನ ಕಾಣೋದೇ ಆದ್ರೆ ಅದು ಖಂಡಿತ ನನ್ಸಾಗುತ್ತೆ. ಹಾಗೆ ನಮ್ಮ ಬದುಕು ಸಿಂಪಲ್ ಆಗಿರ್ಬೇಕು ಅಂತ ಅಂದ್ರೆ ಮೊದಲು ನಮ್ಗೆ ಏನ್ ಬೇಕು ಏನ್ ಬೇಡ ಅಂತ ನಾವು ನಿರ್ಧಾರ ಮಾಡ್ಬೇಕು. ಸೊ ಇದಿಷ್ಟು ನಾವು ನೋಡಿದ್ವಿ. ಈಗ ಇದನ್ನ ಇನ್ನಷ್ಟು ಡೀಪ್ ಆಗಿ ಹೇಗ್ ನೋಡ್ಬೇಕು, ನಾವು ಹೇಗೆ ನಮ್ಮ ಬೇಕು ಬೇಡಗಳನ್ನ ಅರಿತು ಬಯಕೆಗಳನ್ನ ವಿವೇಚನಾತ್ಮಕವಾಗಿ ಆಯ್ಕೆ ಮಾಡ್ಕೊಳ್ಳೋದು, ಅದನ್ನ ಸಾಧಿಸೋದು ಹೇಗೆ ಅನ್ನೋದನ್ನ ನಾಳಿನ ಎಪಿಸೋಡ್ ಅಲ್ಲಿ ನೋಡೋಣ.
ಸೊ ಏನೆಲ್ಲ ಇವತ್ತು ಅರ್ಥ ಆಯ್ತು ಕಮೆಂಟ್ ಮಾಡಿ. ಅಂಡ್ ಈ ಬುಕ್ ಇದೆಯಲ್ಲ, ಇದು ನಮ್ಮ ಲೈಫಲ್ಲಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡುತ್ತೆ. ಥ್ಯಾಂಕ್ ಯು.